ಕಥೆಯ ಹೆಸರು ಬಂದು ದ ಲಯನ್ ಅಂಡ್ ದ ಕೌಸ್ ಅಂತ. 4 ಹಸುಗಳು ಮತ್ತು ಒಂದು ಸಿಂಹದ ಕಥೆ ಸ್ನೇಹಿತರೆ. ಸ್ಟಾರ್ಟ್. ಒನ್ಸ್ ಅಪಾನ್ ಅ ಟೈಮ್. ಸ್ನೇಹಿತರೆ, ಒನ್ಸ್ ಅಪಾನ್ ಅ ಟೈಮ್ ಅಂತಂದ್ರೆ ಒಂದು ಕಾಲದಲ್ಲಿ ನಮ್ ತಾತ ಹೆಂಗಿದ್ರು ಗೊತ್ತಾ, ಇಡೀ ಊರಿಗೆ ಶ್ರೀಮಂತರು, ಇಡೀ ಊರಿಗೆ ದಾದಾ ಇದ್ದಂಗಿದ್ರು ನಮ್ ತಾತ. ಒಂದು ಕಾಲದಲ್ಲಿ. ಸ್ನೇಹಿತರೆ, ಇಂಗ್ಲಿಷ್ ಒನ್ಸ್ ಅಪಾನ್ ಅ ಟೈಮ್. ನೆಕ್ಸ್ಟ್, ದೇರ್ ಲೀವ್ಡ್ 4 cows in the forest. There lived 4 cows in the forest. ಅಂದ್ರೆ ಕಾಡಿನಲ್ಲಿ 4 ಹಸುಗಳು ವಾಸವಾಗಿದ್ವು. ನೆಕ್ಸ್ಟ್ ವಾಕ್ಯ, ಎವ್ರಿ ಡೇ ದೇ ಯೂಸ್ ಟು ಗ್ರೇಸ್ ಟುಗೆದರ್. ಎವ್ರಿ ಡೇ ದೇ ಯೂಸ್ ಟು ಗ್ರೇಸ್ ಟುಗೆದರ್. ಅಂದ್ರೆ ಪ್ರತಿದಿನ ಅವು ಒಟ್ಟಿಗೆ ಏನ್ ಮಾಡ್ತಿದ್ವು? ಮೇಯ್ತಾ ಇದ್ವು, ಹುಲ್ಲನ್ನ ಮೇಯ್ತಾ ಇದ್ವು. ಸ್ನೇಹಿತರೆ, ಇಲ್ಲಿ ವೊಕ್ಯಾಬ್ಯುಲರಿ ತುಂಬಾ ಇಂಪಾರ್ಟೆಂಟ್. ಗ್ರೇಸ್ ಅಂತಂದ್ರೆ ಸ್ನೇಹಿತರೆ ಹುಲ್ಲನ್ನ ಮೇಯೋದು, ತಿನ್ನೋದು. ಟುಗೆದರ್ ಅಂತಂದ್ರೆ ಸ್ನೇಹಿತರೆ ಒಟ್ಟಿಗೆ. ನೆಕ್ಸ್ಟ್, ಸೊ 4 ಹಸುಗಳಿದ್ವು. ಹಸುಗಳು ಡೈಲಿ ಏನ್ ಮಾಡ್ತಿದ್ವು? ಹುಲ್ಲನ್ನ ಮೇಯ್ತಾ ಇದ್ವು. ಎಲ್ಲಿ ಮೇಯ್ತಾ ಇದ್ವು ಅಂತಂದ್ರೆ ಸ್ನೇಹಿತರೆ, ಇನ್ ಎ ಪರ್ಟಿಕ್ಯುಲರ್ ಸ್ಪಾಟ್ ಅಂತ ಇದೆ. ಇನ್ ಎ ಪರ್ಟಿಕ್ಯುಲರ್ ಸ್ಪಾಟ್ ಅಂತಂದ್ರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ. ಈಗ ನಾವು ಮತ್ತೆ ನೀವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಭೇಟಿ ಮಾಡ್ತಾ ಇದ್ವಿ. ವಿ ಯೂಸ್ ಟು ಮೀಟ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಸ್ನೇಹಿತರೆ, ಪರ್ಟಿಕ್ಯುಲರ್ ಅಂತಂದ್ರೆ ನಿರ್ದಿಷ್ಟ. ಇಂಥ ಪ್ಲೇಸು ಅಂತ ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ, ಪರ್ಟಿಕ್ಯುಲರ್ಗೆ ಮತ್ತೊಂದು ಪರ್ಯಾಯ ಪದ ಸ್ಪೆಸಿಫಿಕ್. ನಿರ್ದಿಷ್ಟವಾದ ಇಂಥ ಸ್ಥಳ ಅಂತ ಹೇಳೋದಕ್ಕೆ ಸ್ನೇಹಿತರೆ ಪರ್ಟಿಕ್ಯುಲರ್ ಪದವನ್ನ ನೀವು ಬಳಸಬೇಕಾಗತ್ತೆ. ಓಕೆ, ಸೊ ಈ ಹಸುಗಳು ಏನ್ ಮಾಡ್ತಿದ್ವು? ಕಾಡಲ್ಲಿ ಇಂಥ ಸ್ಥಳ, ಪರ್ಟಿಕ್ಯುಲರ್ ಆಗಿ ಒಂದು ನಿರ್ದಿಷ್ಟ ಪ್ರದೇಶ ಇತ್ತು. ಆ ಪ್ರದೇಶದಲ್ಲಿ ಹುಲ್ಲು ಚೆನ್ನಾಗಿ ಬೆಳೆದಿತ್ತು. ಸೊ ಡೈಲಿ ಒಟ್ಟಿಗೆ ಬಂದು ಹುಲ್ಲನ್ನ ತಿಂದು ವಾಪಸ್ ಹೋಗ್ತಾ ಇದ್ವು. ಓಕೆ, ನೆಕ್ಸ್ಟ್ ವಾಕ್ಯ ನೋಡಿ. ದೇ ವರ್ ಆಲ್ ಫ್ರೆಂಡ್ಸ್. ಅವರೆಲ್ಲರೂ ಸ್ನೇಹಿತರಾಗಿದ್ದರು. ವರ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಫ್ರೆಂಡ್ಸ್ ಆಗಿದ್ರು ಅಂತ ಹೇಳೋದಕ್ಕೆ ಬಳಸಲಾಗುತ್ತೆ. ಸೊ 4 ಜನ ಫ್ರೆಂಡ್ಸ್ ಆಗಿದ್ರು, ಒಗ್ಗಟ್ಟಾಗಿದ್ರು. ನೆಕ್ಸ್ಟ್, ಒನ್ ಡೇ ಅ ಲಯನ್ ಸಾ ದ ಕೌಸ್ ಗ್ರೇಸಿಂಗ್ ಟುಗೆದರ್. ಒಂದು ದಿನ, ಐ ರಿಪೀಟ್, ಒನ್ ಡೇ ದ ಲಯನ್ ಸಾ ದ ಕೌಸ್ ಗ್ರೇಸಿಂಗ್ ಟುಗೆದರ್. ಸ್ನೇಹಿತರೆ, ಇಲ್ಲಿ ಪೇ ಅಟೆನ್ಷನ್. ಸಾ ಅಂತ ಇದೆ. ಒಂದಿನ ಸಿಂಹ ಸಾ ಅಂತ ಇದೆ. ಸ್ನೇಹಿತರೆ, ಸಾ ಅನ್ನೋದು ಸಿ ಅಂದ್ರೆ ಗೊತ್ತಲ್ವಾ? ನೋಡೋದು. ಸಾ ಅಂದ್ರೆ ಪಾಸ್ಟ್ ಟೆನ್ಸ್ ಆಫ್ ಸಿ ಸ್ನೇಹಿತರೆ. ಸಿ ಪದದ ಪಾಸ್ಟ್ ಟೆನ್ಸ್, ಭೂತಕಾಲ ಬಂದು ಸಾ. ಸೊ ನಾನು ನೋಡ್ದೆ, ಅವನ್ ನೋಡ್ದ, ಅವಳು ನೋಡ್ದ, ಇದಕ್ಕೆ ಸಾ ಪದವನ್ನ ನೀವು ಬಳಸ್ಬೇಕು. ಇದು V3, ಸೀನ್, ಹ್ಯಾಸ್, ಹ್ಯಾವ್, ಹ್ಯಾಡ್ ಇವುಗಳ ಜೊತೆ ಈ V3 ಅನ್ನ ನೀವು ಬಳಸಬೇಕು. ನಾನು ನೋಡಿದ್ದೇನೆ, ಐ ಹ್ಯಾವ್ ಸೀನ್ ಅಂತ ಹೇಳಾಗತ್ತೆ. ಕಂಟಿನ್ಯೂಸ್ ಟೆನ್ಸ್ಗಳ ಜೊತೆ ಸೀಯಿಂಗ್ ING ಫಾರ್ಮ್ ಅನ್ನ ನೀವು ಬಳಸಬೇಕು. ಸೊ ಒಂದಿನ ಸ್ನೇಹಿತರೆ, ಇದರ ಅರ್ಥ ಏನು? ಸಿಂಹ ಹಿಂಗೆ ಹೋಗ್ತಾ ಇರುತ್ತೆ, ಈ ಹಸುಗಳನ್ನ ಒಟ್ಟಿಗೆ ಮೇಯ್ತಾ ಇರೋದನ್ನ ನೋಡುತ್ತೆ. ಓಕೆ, ನೆಕ್ಸ್ಟ್ ವಾಕ್ಯ. ದಿ ಲಯನ್ ವಾಂಟೆಡ್ ಟು ಈಟ್ ದೆಮ್. ಸಿಂಹಕ್ಕೆ ದ ಲಯನ್ ವಾಂಟೆಡ್ ಟು ಈಟ್ ದೆಮ್ ಅಂತಂದ್ರೆ ಸ್ನೇಹಿತರೆ, ಸಿಂಹವು ಅವುಗಳನ್ನ ತಿನ್ನೋದಕ್ಕೆ ಬಯಸ್ತು. ನಾನು ಬಯಸ್ತೆ, ಐ ವಾಂಟೆಡ್. ಸಿಂಹ ಬಯಸ್ತು, ದ ಲಯನ್ ವಾಂಟೆಡ್ ಟು ಈಟ್ ದೆಮ್ ಅಂತಂದ್ರೆ ಹಸುಗಳನ್ನ, ಅವುಗಳನ್ನ. ನೆಕ್ಸ್ಟ್ ವಾಕ್ಯ ನೋಡಿ. ಸೋ ಅಂದ್ರೆ ಸ್ನೇಹಿತರೆ ಆದ್ದರಿಂದ. ಈ ವಾಂಟೆಡ್ ಟು ಕ್ಯಾಚ್ ದೆಮ್ ಅಂತ ಇದೆ. ಅದಕ್ಕೆ ಆಸೆ ಹುಡ್ತಲ್ವಾ? ಆದ್ದರಿಂದ ಸೋ ಈ ವಾಂಟೆಡ್ ಟು ಕ್ಯಾಚ್ ದೆಮ್. ಆ ಸಿಂಹ ಅವುಗಳನ್ನ ಹಿಡಿಯೋದಕ್ಕೆ ಹೋಗುತ್ತೆ. ನೆಕ್ಸ್ಟ್ ವಾಕ್ಯ ಸ್ನೇಹಿತರೆ. ವೆನ್ ದ ಕೌಸ್ ಸಾ ದ ಲಯನ್. ವೆನ್ ದ ಕೌಸ್ ಸಾ ದ ಲಯನ್ ಅಂದ್ರೆ ಹಸುಗಳು ಸಿಂಹವನ್ನ ನೋಡಿದಾಗ. ಮತ್ತೆ ಸೋ ಪದ ಇದೆ, ಪಾಸ್ಟ್ ಟೆನ್ಸ್ ಆಫ್ ಸಿ. ಆಲ್ ಆಫ್ ದೆಮ್
fought with him. All of them ಏನ್ ಮಾಡಿದ್ರು? fought with him. ಸ್ನೇಹಿತರೆ, ಫಾಟ್ ಅಂತ ಇಲ್ಲಿ ಇದೆಯಲ್ಲ, ಇದು ಫೈಟ್ ಅಂದ್ರೆ ಗೊತ್ತಲ್ವಾ? ಹೋರಾಡೋದು. ಫೈಟ್ ನ ಪಾಸ್ಟ್ ಟೆನ್ಸ್ ಫಾಟ್ ಸ್ನೇಹಿತರೆ. ಸೊ ಹಸುಗಳೆಲ್ಲವೂ ಅದರೊಂದಿಗೆ, ಸಿಂಹದೊಂದಿಗೆ ಹೋರಾಡಿದ್ವು. ದ ಲಯನ್ ಹ್ಯಾಡ್ ಟು ರನ್ ಅವೇ. ದ ಲಯನ್ ಹ್ಯಾಡ್ ಟು ರನ್ ಅವೇ ಅಂತಂದ್ರೆ ಸಿಂಹ ಓಡಿ ಹೋಗ್ಬೇಕಾಯ್ತು. ಹ್ಯಾಡ್ ಟು ಇದೆ ಸ್ನೇಹಿತರೆ, ಇದು ಪಾಸ್ಟ್ ಟೆನ್ಸ್. ಮುಂಚೆ, ಹಿಂದೆ, ಮೊನ್ನೆ, ಓದ್ಬೇಕು, ಇಂಥದನ್ನ ಮಾಡಬೇಕಾಯ್ತು ಅಂತ ಹೇಳೋದಕ್ಕೆ ಬಳಸ್ತಕ್ಕಂಥ ಟೆನ್ಸ್. ನೆಕ್ಸ್ಟ್ ಸ್ನೇಹಿತರೆ, ಅ ಫ್ಯೂ ಡೇಸ್ ಬರ್ಬೇಕಿಲ್ಲಿ. ಅ ಫ್ಯೂ ಡೇಸ್ ಪಾಸ್ಟ್. ಅ ಫ್ಯೂ ಡೇಸ್ ಪಾಸ್ಟ್ ಅಂದ್ರೆ ಕೆಲವು ದಿನಗಳು ಕಳೆದವು, ಕೆಲವು ತಿಂಗಳುಗಳು ಕಳೆದವು. ಅ ಫ್ಯೂ ಮಂತ್ಸ್ ಪಾಸ್ಟ್. ಕೆಲವು ವರ್ಷಗಳು ಕಳೆದವು. ಅ ಫ್ಯೂ ಇಯರ್ಸ್ ಪಾಸ್ಟ್. ಕೆಲವು ಗಂಟೆಗಳು ಕಳೆದವು. ಅ ಫ್ಯೂ ಅವರ್ಸ್ ಪಾಸ್ಟ್. ಈ ತರ ನೀವು ಮಾತಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ. ದ ಕೌ ಕ್ವಾರಲ್ಡ್ ಬಿಟ್ವೀನ್ ದೆಮ್ಸೆಲ್ಸ್ ಅಂತ ಇದೆ ಸ್ನೇಹಿತರೆ. ಕತೆ ತಪ್ಪಾಗಿ ಕೊಟ್ಟಿದ್ರೆ ಬಿಟ್ವೀನ್ ಬರಬಾರ್ದು, ಇಲ್ಲಿ ಅಮಾಂಗ್ ಬರಬೇಕು. ಇಬ್ರಿದ್ರೆ ಬಿಟ್ವೀನ್ ಬಳಸಿ, ಇಬ್ರಿಗಿಂತ ಜಾಸ್ತಿ ಇದ್ರೆ ಅಮಾಂಗ್ ಅನ್ನ ಬಳಸಿ. ದ ಕೌಸ್ ಕ್ವಾರಲ್ಡ್ ಅಮಾಂಗ್ ದೆಮ್ಸೆಲ್ಸ್. ಇಲ್ಲಿ ಮುಖ್ಯ ಪದ ಕ್ವಾರಲ್. ಹಸುಗಳು ತಮ್ಮೊಳಗೆ, ತಮ್ಮ ನಡುವೆ ಜಗಳವನ್ನ ಮಾಡ್ಕೊಂಡ್ವು. ಸೊ ಸ್ನೇಹಿತರೆ, ಕ್ವಾರಲ್ ಪದದ ಅರ್ಥ ಜಗಳಾಡು, ಬಡದಾಡು. ಅಂಡ್ ಸ್ಟಾರ್ಟೆಡ್ ಗ್ರೇಸಿಂಗ್ ಸೆಪರೇಟ್ಲಿ. ಸರಿ, ಜಗಳ ಆದ್ಮೇಲೆ ಏನ್ ಮಾಡ್ತೇವೆ? ಹಸುಗಳು ಸೆಪರೇಟ್ ಆಗಿ, ನೋಡಿ, ಮುಂಚೆ ಒಟ್ಟಿಗೆ ಮೇಯ್ತಾ ಇದ್ವು, ಈಗ ಏನ್ ಮಾಡಿದ್ವು? ಜಗಳ ಆಡದ್ವು, ಸೆಪರೇಟ್ ಆಗಿ ಮೇಯೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಸಿಂಹ ಇದಕ್ಕೆ ಕಾಯ್ತಾ ಇತ್ತು ಅನ್ಸುತ್ತೆ. ಒನ್ ಬೈ ಒನ್ ದ ಲಯನ್ ಕಿಲ್ಡ್ ಆಲ್ ಆಫ್ ದಮ್. ಒನ್ ಬೈ ಒನ್ ದ ಲಯನ್ ಕಿಲ್ಡ್ ಆಲ್ ಆಫ್ ದಮ್ ಅಂದ್ರೆ ಒಂದೊಂದಾಗಿ, ಒನ್ ಬೈ ಒನ್ ಸಿಂಹ ಏನ್ ಮಾಡುತ್ತೆ? ಅವುಗಳನ್ನ ಎಲ್ಲವನ್ನ ಕೊಂದು ತಿನ್ನುತ್ತೆ. ಸೊ ಸ್ನೇಹಿತರೆ, ಕಥೆಯ ನೀತಿ ಪಾಠ ಏನು ಅಂತಂದ್ರೆ, ಯುನಿಟಿ ಈಸ್ ಸ್ಟ್ರೆಂತ್ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಹಸುಗಳು ಒಟ್ಟಿಗೆ ಇದ್ದಿದ್ರೆ ಜೀವ ಉಳಿಸ್ಕೊಳ್ತಿದ್ವು, ಇನ್ನು ದೀರ್ಘಕಾಲ ಬದುಕ್ತಿದ್ವು. ಜಗಳ ಆಡದ್ವು, ಸೆಪರೇಟ್ ಆದ್ವು, ಸಿಂಹ ಒಂದೊಂದಾಗಿ ತಿಂದು ಮುಗಿಸ್ತು. ಒಗ್ಗಟ್ಟಿನಲ್ಲಿ ಬಲವಿದೆ. ಸೊ ಸ್ನೇಹಿತರೆ, ಈ ಕಥೆಯಲ್ಲಿ ಬಹಳ ಮುಖ್ಯವಾದಂತ ಪದಗಳು, ದಯವಿಟ್ಟೆಲ್ಲ ನೆನ್ಪಿಟ್ಕೊಳ್ಳಿ, ಸಾಧ್ಯವಾದ್ರೆ ಎಲ್ಲಾದ್ರೂ ಬರ್ಕೊಳ್ಳಿ. ಒಂದು, ಗ್ರೇಸ್. ಗ್ರೇಸ್ ಅಂತಂದ್ರೆ ಸ್ನೇಹಿತರೆ ಮೇಯೋದು. ಹಸು, ಕುರಿಗಳು ಇವೆಲ್ಲ ಏನ್ ಮಾಡ್ತವೆ? ಹುಲ್ಲನ್ನ ಮೇಯ್ತವೆ, ಅದಕ್ಕೆ ಗ್ರೇಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್, ಪರ್ಟಿಕ್ಯುಲರ್. ಈ ಹಸುಗಳು ಕಾಡಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ, ಅಂದ್ರೆ ನಿರ್ದಿಷ್ಟವಾದ ಸ್ಥಳದಲ್ಲಿ ಭೇಟಿ ಮಾಡ್ತಾ ಇದ್ವು, ಅದಕ್ಕೆ ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ಅಂತ ಕರೀತಾರೆ. ಕಥೆಯ ನೀತಿ ಪಾಠ ಸ್ನೇಹಿತರೆ, ದೊಡ್ಡವರೆಲ್ಲ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಯುನಿಟಿ ಈಸ್ ಸ್ಟ್ರೆಂತ್. ಸ್ನೇಹಿತರೆ, ಕ್ವಾರಲ್ ಅಂದ್ರೆ ಏನು? ಈ ಹೆಸರುಗಳು ಸಪರೇಟ್ ಆಗೋದಕ್ಕೆ ಏನ್ ಕಾರಣ? ಕ್ವಾರಲ್ ಅಂದ್ರೆ ಏನು ಸ್ನೇಹಿತರೆ? ನೀವುಗಳು ಕಾಮೆಂಟ್ ಮಾಡಿ. ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಕತೆ 2 ಒಂದಿಗೆ ಬರುತ್ತಾನೆ, ದ ಡಾಂಕಿ ಇನ್ ಲಯನ್ ಸ್ಕಿನ್ ಅಂತ. ಅಂದ್ರೆ ಕತ್ತೆ ಸಿಂಹದ ವೇಷವನ್ನ ಹಾಕೊಂಡು ಊರೆಲ್ಲ ತಿರುಗಾಡಿದ್ದ ಪರಿಣಾಮ ಏನಾಯ್ತು ಅನ್ನೋ ಒಂದು ಕತೆ. ಆ ಕಥೆಯನ್ನ ಇಟ್ಕೊಂಡು ಸ್ನೇಹಿತರೆ, ನಿಮಗೆ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತೆ ಇದೇ ರೀತಿ ಶಬ್ದಕೋಶವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿ ತನಕ ಸ್ನೇಹಿತರೆ, ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸ್ನೇಹಿತರೆ.